ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ಅಧ್ಯಾಯ 9 ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2023-24ರಲ್ಲಿ ಬರುವಂತಹ ಕೌಶಲ್ಯ ಉದ್ಯಮಶೀಲತೆ, ಉದ್ಯೋಗ ಮತ್ತು ಕಾರ್ಮಿಕ ಕಲ್ಯಾಣಕ್ಕೆ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನ ತೆಗೆದುಕೊಂಡು ಬಂದಿದೆ, ಹಾಗೆ ವಿಶೇಷ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದೆ, ಯಾವ ಕಾರ್ಯಕ್ರಮಗಳು ಏನೇನ ತಿಳಿಸುತ್ತೆ, ಅದರ ಯಾವ ಸಚಿವಾಲಯದಿಂದ ರಚನೆ ಆಗುತ್ತೆ, ಅದೆಲ್ಲವನ್ನ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಗಮನಿಸೋದಾದ್ರೆ, ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಅನ್ನುವ ಒಂದು ಇಲಾಖೆಯ ಅಡಿಯಲ್ಲಿ 2016ರಲ್ಲಿ ಸ್ಥಾಪನೆ ಆಯಿತು ಸ್ನೇಹಿತರೆ. ಇದು 2016ರಲ್ಲಿ ಸ್ಥಾಪನೆಯಾಗಿ ಇದು ಏನ್ ಮಾಡುತ್ತೆ ಅಂದ್ರೆ, ಕೌಶಲ್ಯ ತರಬೇತಿಯನ್ನ ಮಾಡುವಂಥದ್ದು, ಯುವಕರಿಗೆ ತರಬೇತಿಯನ್ನ ನೀಡುವಂಥದ್ದು, ಹಾಗೆ ವಿಶಿಷ್ಟವಾಗಿ ವ್ಯಕ್ತಿಗಳಲ್ಲಿ ಅಥವಾ ಯುವಕರಿಗೆ, ಹೆಚ್ಚಿನದಾಗಿ ಯುವಕರಿಗೆ ಒಂದು ಉದ್ಯಮಶೀಲತೆಯಲ್ಲಿ ಅವರನ್ನ ಭಾಗವಹಿಸುವಿಕೆ ಒಳಪಡಿಸುವಂತಹ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬರುವಂಥದ್ದು, ಹಾಗೆ ಇಂತಹ ಯುವಕರಿಗೆ ಸಮೀಕ್ಷೆಗಳ ಮೂಲಕವಾಗಿ ಯಾವ ಉದ್ಯೋಗವನ್ನ ನೀಡುವಂತಹ ಒಂದು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬರುವಂಥದ್ದು, ಇದೆಲ್ಲವನ್ನ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಈ ಜೀವನೋಪಾಯ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬಂದಿದೆ. 2016ರಿಂದ ಸ್ಥಾಪನೆಯಾಗಿ ಇದೊಂದು ನೋಡಲ್ ಇಲಾಖೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತದ್ದು ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ, 2025ರ ವೇಳೆಗೆ ಎಲ್ಲಾ ಒಂದು ಮಕ್ಕಳು ಏನಿದ್ದಾರೆ 10 ವರ್ಷಗಳ ಒಂದು ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಬೇಕು. ನಂತರ 2030ರ ವೇಳೆಗೆ ವೃತ್ತಿಪರ ತರಬೇತಿಯನ್ನ ಪಡೆಯುವಂತಹ ಮಕ್ಕಳ ಪ್ರಮಾಣ 14.62ರಿಂದ ಈಗ ಪ್ರೆಸೆಂಟ್ ಆಗಿರುವಂತದ್ದು 14.62, ಇದನ್ನ 60%ಕ್ಕೆ ಹೆಚ್ಚಿಸಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ನಂತರ ಈ ಉನ್ನತ ಶಿಕ್ಷಣದ ದಾಖಲಾತಿ ಪ್ರಮಾಣ ಕೂಡ 30%ರಷ್ಟಿದೆ. ಈಗ 29 ಸಮಥಿಂಗ್ ಇರುವಂತದ್ದು, ಇದನ್ನು ಕೂಡ ಏನು 70ರ ಒಂದು ಶೇಕಡಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕೂಡ ಈ ಒಂದು ಇಲಾಖೆಯ ಒಂದು ಜವಾಬ್ದಾರಿಯಾಗಿರುತ್ತೆ. ಇನ್ನು ನಂತರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದೆ. ಇದು ಮೊದಲನೇದಾಗಿ ಕೌಶಲ್ಯ ಮಿಷನ್ ರಚನೆ ಅನ್ನುವಂಥದ್ದು ಮಾಡುತ್ತೆ. ಇದು 2030ರ ಒಂದು ಅವಧಿಗೆ ಸುಮಾರು 25 ಲಕ್ಷ ನಿರುದ್ಯೋಗಿಗಳಿಗೆ ಒಂದು ತರಬೇತಿಯನ್ನ ಕೊಡಬೇಕು, ಕೌಶಲ್ಯ ತರಬೇತಿಯನ್ನ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಇದು ಜಿಲ್ಲಾ ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಕಚೇರಿಯಲ್ಲಿ, ಹಾಗೆ ತಾಲೂಕು ಹಂತಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ಮಿಷನ್ ಅನ್ನುವಂತಹ ಹೆಸರಿನಿಂದ ರಚನೆ ಆಗುತ್ತೆ. ಕ್ರಮವಾಗಿ ಇಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಜಿಲ್ಲಾಧಿಕಾರಿಗಳು, ಸಹಕಾರ ಆಯುಕ್ತರು ಪದನಿಮಿತ್ತ ಒಂದು ಅಧ್ಯಕ್ಷರಾಗಿ ಈ ಒಂದು ಮಿಷನ್ ಅಡಿಯಲ್ಲಿ ಒಂದು ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಕೌಶಲ್ಯ ಮಿಷನ್ ರಚನೆ. ನಂತರದಲ್ಲಿ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅನ್ನುವಂತಹ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದು 2017-18ರ ಒಂದು ಆರ್ಥಿಕ ವರ್ಷದಿಂದ ಕೌಶಲ್ಯ ಭಾರತ ಭಾಗವಾಗಿ, ಅಂದ್ರೆ ಭಾರತ ಸರ್ಕಾರದಿಂದ ಕೇಂದ್ರಾಡಳಿತ ಯೋಜನೆ ಆಗಿರುವಂತದ್ದು. ಇದು 2010 ನಂತರದಲ್ಲಿ, ಈ 2018ರ ನಂತರದಲ್ಲಿ ಕರ್ನಾಟಕದಲ್ಲೂ ಕೂಡ ಇಂತಹ ಮುಖ್ಯಮಂತ್ರಿ ಕೌಶಲ್ ಕರ್ನಾಟಕ ಯೋಜನೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು. ಇಲ್ಲಿ ವಯೋಮಾನದ ಒಂದು ಯುವ ಸಮುದಾಯಕ್ಕೆ ಮಾರುಕಟ್ಟೆ ಆಧಾರಿತ ಒಂದು ಕೌಶಲೀಕರಣವನ್ನ ನೀಡುವಂಥದ್ದು, ಹಾಗೆ ಪೂರ್ವ ಕಲಿಕೆಯನ್ನ ಗುರುತಿಸಿ ಕೌಶಲ್ಯ ತರಬೇತಿಯನ್ನ ನೀಡುವಂತಹ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರಲಾಗಿತ್ತು. ನಂತರ ಈ ವೃತ್ತಿ ಸಲಹೆಯನ್ನ, ಉದ್ಯೋಗವನ್ನ, ಸೇವೆಯನ್ನ ನೀಡುವಂತಹ ಹಲವಾರು ಯೋಜನೆಗಳನ್ನ ಈ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು. ಇನ್ನು ನಂತರದಲ್ಲಿ ನಿಮ್ಗೆಲ್ಲ ಚಿರಪರಿಚಿತವಾದಂತಹ ಯೋಜನೆ ಯುವ ನಿಧಿ ಅನ್ನುವಂಥದ್ದು 2023 ಡಿಸೆಂಬರ್ 26ರಂದು ಯೋಜನೆಯನ್ನ ಪ್ರಾರಂಭ ಮಾಡಿಕೊಳ್ಳಲಾಯಿತು. ಇದು ಪದವಿ ಮತ್ತು ಡಿಪ್ಲೊಮಾ ಹೋಲ್ಡರ್ ಯಾರಿರ್ತಾರೋ ಅವರಿಗೆ ಪದವಿ ಶಿಕ್ಷಣವನ್ನ ನಡೆಸಿ ಮುಂದುವರಿಸಿ ನಂತರ 180 ದಿನಗಳ ನಂತರವೂ ಅವರಿಗೆ ನಿರುದ್ಯೋಗವನ್ನ ಇದ್ರೆ ಅಂತವರಿಗೆ ನಿರುದ್ಯೋಗ ಭತ್ಯೆಯನ್ನ ಅಂತ ಕೊಡುವಂಥದ್ದು. ಯಾರಿಗೆ? ಪದವಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 3,000 ಮತ್ತು 1,500 ರೂಪಾಯಿಗಳ ಒಂದು ನಿರುದ್ಯೋಗ ಭತ್ಯೆಯನ್ನ ನೀಡುವಂಥದ್ದು. ಇದು 2 ವರ್ಷಗಳ ಒಂದು ಅವಧಿಗೆ ಸೀಮಿತ ಆಗಿರುವಂಥದ್ದು ನೋಡ್ತಾ ಬರ್ತೀರಾ. ಇದು ಯುವ ನಿಧಿ 2023ರಲ್ಲಿ ಬಂದಂತಹ ಒಂದು ಯೋಜನೆ.
ಸಿದ್ದರಾಮಯ್ಯ ಅವರ ಒಂದು ಮುಖ್ಯಮಂತ್ರಿ ಅವರ ಆಡಳಿತದಲ್ಲಿ ಬಂದಂತಹ ಯೋಜನೆ ಯುವ ನಿಧಿ ಅನ್ನುವಂಥದ್ದು. ನಂತರ ನೋಡಿ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡಿದೀವಿ. ಇನ್ನು ನಿರುದ್ಯೋಗ ದರವನ್ನ ನೋಡ್ಲೇಬೇಕಾಗತ್ತೆ. ಈ ಸಮೀಕ್ಷೆ ಮಾಡಿರುವಂತಹದ್ದು ಕೂಡ ನಾನು ಕೊನೆಯಲ್ಲಿ ಹೇಳ್ತೇನೆ ಯಾರು ಈ ಸಮೀಕ್ಷೆಗಳನ್ನ ಮಾಡ್ತಾರೆ ಅನ್ನುವಂಥದ್ದು. 2022-23 ಒಂದು ಉದ್ಯೋಗ ಮತ್ತು ನಿರುದ್ಯೋಗ ಸಮೀಕ್ಷೆಗಳನ್ನ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ನಾವು ಪ್ರಮುಖವಾಗಿ ನಿರುದ್ಯೋಗ ದರವನ್ನ ನೋಡಬೇಕಾಗತ್ತೆ. ನೋಡಿ, ಕರ್ನಾಟಕದಲ್ಲಿ 2.6% ನಿರುದ್ಯೋಗ ಇರುವಂತದ್ದು. 2.6% ನಿರುದ್ಯೋಗ ಇದೆ. ಅದರಲ್ಲಿ ಪುರುಷರ ನಿರುದ್ಯೋಗ ಒಂದು ಅಂದಾಜನ್ನು ಹಾಕೋದಾದ್ರೆ 2.6% ಅವರ ಒಂದು ನಿರುದ್ಯೋಗ ಇರುವಂತದ್ದು. ಮಹಿಳೆಯರದ್ದು 2.5% ಇರುವಂತದ್ದು. ಇನ್ನು ಭಾರತದ ಒಂದು ನಿರುದ್ಯೋಗ ದರವನ್ನ ನೋಡೋದಾದ್ರೆ 3.4% ಒಂದು ನಿರುದ್ಯೋಗ ದರವನ್ನ ಭಾರತ ಹೊಂದಿರುವಂತದ್ದು. ಅದರಲ್ಲಿ ಪುರುಷರು 3.6 ಇದೆ, ಮಹಿಳೆಯರು 3.2 ಇದೆ. ಪುರುಷರು ಎಲ್ಲಾ ವಿಭಾಗದಲ್ಲೂ ಕೂಡ ನಿರುದ್ಯೋಗದಲ್ಲಿ ಹೆಚ್ಚಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಕಾರಣ ಇಷ್ಟೇ ಸ್ನೇಹಿತರೆ, ಸರಿಯಾದ ಸಮಯದಲ್ಲಿ ಒಂದು ವಿದ್ಯಾ ಶಿಕ್ಷಣವನ್ನ ಮುಗಿಸಿದಾಗ ಅವರಿಗೆ ಸರಿಯಾದ ಒಂದು ತರಬೇತಿಯನ್ನು ನೀಡಬೇಕಾಗತ್ತೆ. ಯಾವ ಉದ್ಯೋಗವನ್ನ ಆರಿಸಿಕೊಳ್ಬೇಕು ಅನ್ನುವಂಥದ್ದು ಮನದಟ್ಟ ಆಗ್ಬೇಕಾಗತ್ತೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಎಡವಿದ್ರು ಕೂಡ ಇಂತಹ ನಿರುದ್ಯೋಗಗಳು ಸೃಷ್ಟಿಯಾಗ್ತವೆ. ಇನ್ನು ನಂತರದಲ್ಲಿ ನೋಡಿ, ಕರ್ನಾಟಕದಲ್ಲಿ ನಿರುದ್ಯೋಗ ದರವನ್ನ ನೋಡೋದಾದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ನೋಡ್ತಾ ಬರೋದಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ 1.7% ನಿರುದ್ಯೋಗ ದರ ಇದೆ. ಅದರಲ್ಲಿ ನಗರ ದರವನ್ನ ನೋಡೋದಾದ್ರೆ ನಗರ ಪ್ರದೇಶದ ಒಂದು ನಿರುದ್ಯೋಗ ದರವನ್ನ ನೋಡೋದಾದ್ರೆ 4.3% ನಗರದ ಒಂದು ನಿರುದ್ಯೋಗ ದರ ಇರುವಂತದ್ದು ನಾವು ಗಮನಿಸ್ತಾ ಬರಬೇಕಾಗತ್ತೆ. ಇನ್ನು ನಂತರದಲ್ಲಿ ನೋಡಿ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯಡಿಯಲ್ಲಿ ಒಂದು ವೃತ್ತಿಪರ ತರಬೇತಿಯನ್ನ ಆಯ್ಕೆ ಮಾಡ್ಕೋಬೇಕು, ಪಾಲುದಾರರಿಂದ ತರಬೇತಿಯನ್ನ ಪಡ್ಕೋಬೇಕು ಅನ್ನುವಂಥದ್ದು. ಹಾಗೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯಮಶೀಲತೆಯ ಬಗ್ಗೆ ಸಾಕಷ್ಟು ಪ್ರಯೋಜನ ಪಡ್ಕೋಬೇಕು ಅನ್ನುವಂಥದ್ದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಯುವಕರಿಗೆ ಮೊದಲನೇದಾಗಿ DDU-GYKಯಿಂದ ಯುವಕರನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಕೌಶಲ್ಯ ಅಭಿವೃದ್ಧಿನ ತೆಗೆದುಕೊಂಡು ಬರುವಂತಹ ಒಂದು ಕೇಂದ್ರದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ಬಂದಂತಹ ಯೋಜನೆ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅನ್ನುವಂಥದ್ದು. ಇದು ನೆನ್ಪಿಟ್ಕೋಬೇಕಾಗುತ್ತೆ. ಯಾವ ಸಚಿವಾಲಯದಿಂದ ಬಂದಿರುವಂತದ್ದು? ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ಬಂದಂತಹ ಯೋಜನೆ. ಇನ್ನು ನಂತರದಲ್ಲಿ ಕರ್ನಾಟಕದಲ್ಲಿ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರವನ್ನ ಸ್ಥಾಪನೆ ಮಾಡಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಸಿಡಾಕ್ ಅನ್ನುವಂಥದ್ದು 1960ರ ಒಂದು ಸಾಮಾಜಿಕ ಕಾಯ್ದೆಯ ಅನ್ವಯ ಒಂದು ಸ್ಥಾಪನೆ ಆಗಿರುವಂತದ್ದು ನೋಡ್ತೇವೆ. ಇದು ನೋಂದಣಿ ಆಗಿರುವಂತದ್ದು 1992 ಮೇ 15ರಂದು ಸ್ಥಾಪನೆ ಆಗುತ್ತೆ. ಎಲ್ಲಿದೆ ಇದರ ಒಂದು ಕೇಂದ್ರ ಕಚೇರಿ ಅನ್ನುವಂಥದ್ದು ನೋಡೋದಾದ್ರೆ ಧಾರವಾಡ ಜಿಲ್ಲೆಯಲ್ಲಿ ಇರುವಂತದ್ದು. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ ಸ್ಥಾಪನೆ ಆಗಿರುವಂತದ್ದು. ಕೇಳಬಹುದು, ಮುಂದೆ ಒಂದು ಕ್ವಶನ್ ಅನ್ನ ಕೇಳಬಹುದು. ಧಾರವಾಡದಲ್ಲಿ ಇರುವಂತಹ ಸಿಡಾಕ್ ಅನ್ನುವಂತಹ ಸಂಸ್ಥೆ ಯಾವ ಒಂದು ಇಲಾಖೆಯಿಂದ ರಚಿಸಲ್ಪಟ್ಟಿದೆ ಅನ್ನುವಂಥದ್ದು. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ರಚಿಸಲ್ಪಟ್ಟಿರುವಂತದ್ದು ನೋಡ್ತೇವೆ. ಇನ್ನೊಂದು ಯೋಜನೆ ಇದೆ ಸ್ನೇಹಿತರೆ, ನೋಡಿ ಸಾಕಷ್ಟು ಯೋಜನೆಗಳ ಬಗ್ಗೆ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಇವೆಲ್ಲ ಏನೇನು ಕೆಲಸ ಮಾಡುತ್ತೆ ಅನ್ನುವಂಥದ್ದು ನೋಡ್ತಾ ಬರ್ಬೇಕಾಗತ್ತೆ. ಸಂಕಲ್ಪ ಯೋಜನೆ ಅನ್ನುವಂಥದ್ದು ವೃತ್ತಿಪರ ತರಬೇತಿ ಸಂಸ್ಥೆಗಳಿಂದ 500 ITI ಡಿಪ್ಲೊಮೊ ಹಾಗೂ ಪದವಿ ಬೋಧಕರಿಗೆ ಇಂಗ್ಲಿಷ್ ಸಂವಹನ ಮತ್ತು 21ನೇ ಶತಮಾನದ ಕೌಶಲ್ಯಗಳಲ್ಲಿ ತರಬೇತಿ ನೀಡುವಂತಹ ಕಾರ್ಯಕ್ರಮವನ್ನ ಸಂಕಲ್ಪ ಯೋಜನೆ ಹಮ್ಮಿಕೊಂಡಿರುವಂತದ್ದು ನಾವು ನೋಡ್ತೇವೆ. ಇನ್ನು ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಅನ್ನುವಂತಹ ಒಂದು ಸ್ಕೀಮ್ ಅನ್ನ ತಂದಿರುವಂತದ್ದು ನೋಡ್ತಾ ಬರ್ತೀವಿ ನಾವು. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಈ ಉದ್ಯೋಗಾವಕಾಶವನ್ನು ನೀಡ ಬಯಸುವಂತಹ ಉದ್ಯೋಗದಾತರು ಮತ್ತು ಅಭ್ಯರ್ಥಿಗಳನ್ನ ಒಂದೇ ವೇದಿಕೆ ತರುವಂತಹ ಒಂದು ಪೋರ್ಟಲ್ ಇದಾಗಿರುವಂಥದ್ದು ನಾವು ನೋಡ್ತೀವಿ. ಉದ್ಯೋಗ ಮೇಳ ಅನ್ನುವಂಥದ್ದು ಪ್ರತಿ ಜಿಲ್ಲೆಗಳಲ್ಲೂ ನೋಡ್ತಾ ಬರ್ತೀವಿ. ಕೆಲವು ಇಂಡಸ್ಟ್ರಿಗಳಿಂದ, ಕೆಲವು MNCಗಳಿಂದ, ಸಾಕಷ್ಟು ಸರ್ವಿಸ್ ಸೆಂಟರ್ಗಳಿಂದ ಒಂದು ಉದ್ಯೋಗವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮವು ಕೂಡ ನಾವು ಪ್ರತಿ ಜಿಲ್ಲೆಯಲ್ಲಿ ಉದ್ಯೋಗ ಮೇಳ ಅನ್ನುವಂಥದ್ದು ನೋಡ್ತಾ ಬರ್ತೀವಿ.
ಅಲ್ಲೂ ಕೂಡ ಒಂದು ಉತ್ತಮ ವೇದಿಕೆಯಾಗಿ ಕಾರ್ಯವನ್ನ ನಿರ್ವಹಿಸುವಂಥದ್ದು ನಾವು ನೋಡ್ತೇವೆ. ಇದು ಅಷ್ಟೇ ಸ್ಕಿಲ್ ಇನ್ ಮಿಸ್ ಒಂದು ಉಪಕ್ರಮದ ಭಾಗವಾಗಿ ಮೊಬೈಲ್ ಪ್ರಾಯೋಗಿಕವಾಗಿ ಆರಂಭವಾಗಿರುವಂಥದ್ದು ನಾವು ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಅನ್ನುವಂಥದ್ದು. ಇದನ್ನ ರಾಮನಗರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ನಾವು ನೋಡ್ತೇವೆ. ಇದೊಂದು ಕ್ಲಸ್ಟರ್ ಆಟಿಕೆ ಮತ್ತು ಉತ್ಪಾದನೆಯ ಒಂದು ಕ್ಲಸ್ಟರ್ ಕೂಡ ಆರಂಭಿಸಿರುವಂತದ್ದು ನಾವು ಸ್ಕಿಲ್ ಕನೆಕ್ಟ್ ಪೋರ್ಟಲ್ ನಲ್ಲಿ ನೋಡಬಹುದು. ಇನ್ನೊಂದು ಕಾರ್ಯಕ್ರಮ ಇದೆ ಸ್ನೇಹಿತರೆ, ಒಂದು ಜಿಲ್ಲೆ ಒಂದು ಕೌಶಲ್ಯ ಕಾರ್ಯಕ್ರಮ ಇರುವಂತದ್ದು. ಕರ್ನಾಟಕದ ಒಂದು ಕೌಶಲ್ಯ ಅಭಿವೃದ್ಧಿ ನಿಗಮ ಏನಿದೆ ಅದು 31 ಜಿಲ್ಲೆಗಳಲ್ಲಿ ಕುಶಲಕರ್ಮಿಗಳಿಗೆ ತಮ್ಮ ಪ್ರದೇಶದ ಸಾಂಪ್ರದಾಯಿಕ ಕೌಶಲ್ಯಗಳಿಗೆ ಆಧುನಿಕ ತಂತ್ರಜ್ಞಾನ ಮತ್ತು ಸಲಕರಣೆಗಳಲ್ಲಿ ತರಬೇತಿ ನೀಡುವಂತಹ ಒಂದು ಕೆಲಸವನ್ನ ಮಾಡಿರುವಂಥದ್ದು. ನೋಡಿ, ಎಲ್ಲಾ ಜಿಲ್ಲೆಗಳಲ್ಲೂ ಒಂದೊಂದು ವಿಶಿಷ್ಟ ರೂಪದ ಒಂದು ಕೌಶಲ್ಯವನ್ನ ಹೊಂದಿರುವಂತದ್ದು ನೋಡ್ತಾ ಬರ್ತೇವೆ ನಾವು. ಕೆಲವು ಬಾರಿ ಈ ರಾಮನಗರ, ಚಿಕ್ಕಬಳ್ಳಾಪುರ ಅಂತಹ ಜಿಲ್ಲೆಗಳಲ್ಲಿ ಆಟಿಕೆ ವಸ್ತುಗಳನ್ನ, ಗೊಂಬೆಯನ್ನ ಮಾಡುವಂಥದ್ದು, ಹಾಗೆ ಇನ್ನು ಮಲೆನಾಡು ಭಾಗಗಳಲ್ಲಿ ಬಿದಿರಿನ ಕಲೆಗಳನ್ನ ನೋಡ್ತಾ ಬರ್ತೀರಾ. ಹಚ್ಚೆಯ ರೂಪದಲ್ಲಿ ಇನ್ನು ಕೆಲವು ಒಂದು ಕುಶಲಕರ್ಮಿಗಳನ್ನ ಗಮನಿಸ್ತಾ ಬರ್ತೀರಾ. ಇದೆಲ್ಲ ಕೂಡ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ರೀತಿಯಾದಂತಹ ಒಂದು ಕೆಲಸಗಳನ್ನ ನೋಡ್ತಾ ಹೋಗ್ತೇವೆ. ಅಂತಹ ಒಂದು ಕೌಶಲ್ಯಗಳನ್ನ ಅಭಿವೃದ್ಧಿಯನ್ನ ಮಾಡಬೇಕು. ಹಾಗೆ ಅಲ್ಲಿ ಕೆಲವು ಬಾರಿ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಸಲಕರಣೆಗಳನ್ನ ಅವರಿಗೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟು ಅಲ್ಲಿಂದ ಒಂದು ಉತ್ಪನ್ನವನ್ನ ಪಡೆಯುವಂತಹ ಕೆಲಸ ಕೂಡ ಒಂದು ಜಿಲ್ಲೆ ಒಂದು ಕೌಶಲ್ಯ ಕಾರ್ಯಕ್ರಮ ಕೂಡ ಒಂದಾಗಿರುವಂಥದ್ದು. ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಬಂದಿದೆ, ಕಲಿಕೆಯ ಜೊತೆ ಕೌಶಲ್ಯ ಅನ್ನುವಂಥದ್ದು. ಈ ITI ಮತ್ತು GITIC ಪಾಲಿಟೆಕ್ನಿಕ್ ಇಂತಹ ಸಂಸ್ಥೆಗಳ ಮೂಲಕವಾಗಿ ಒಂದು 50 ಗಂಟೆಗಳ ಒಂದು ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿಯನ್ನ ನೀಡುವಂತಹ 2023-24 ಬಜೆಟ್ ನಲ್ಲಿ ಈ ಒಂದು ಸ್ಕೀಮ್ ಬಂದಿರುವಂತದ್ದು ನಾವು ನೋಡ್ಬೇಕಾಗತ್ತೆ. ಜುಲೈಯಲ್ಲಿ ಬಂತು ನೋಡಿ, ಕಲಿಕೆಯ ಜೊತೆ ಕೌಶಲ್ಯ ಅನ್ನುವಂಥದ್ದು ಬಂದಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಈ ಒಂದು ಸ್ಕೀಮ್ ಅನ್ನುವಂಥದ್ದು ಒಂದು ITI ಮತ್ತು ಪದವಿ ಶಿಕ್ಷಣದವನ್ನ ಪಾಲಿಟೆಕ್ನಿಕ್ ಅನ್ನ ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು 50 ಗಂಟೆಗಳ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ನೀಡಿರುವಂತದ್ದು. ಜೊತೆಗೆ ನೋಡಿ, ಕರ್ನಾಟಕ ವೃತ್ತಿ ಯೋಜನೆ ಅನ್ನುವಂತಹ ಒಂದು ಯೋಜನೆ ಕೂಡ ಬಂದಿದೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಶಿಕ್ಷಣ, ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಕೆಲಸ ನಮ್ಮ ಆಯ್ಕೆ ಅನ್ನುವಂತಹ ಒಂದು ಧ್ಯೇಯ ವಾಕ್ಯದಡಿಗೆ ಒಂದು 8ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿ ಒಂದು ಮಾರ್ಗದರ್ಶನವನ್ನ ನೀಡುವಂಥದ್ದು. ನೋಡಿ, ಫೌಂಡೇಶನ್ ಲೆವೆಲ್ ಅಲ್ಲೇ ಒಂದು ವೃತ್ತಿಯನ್ನ ಆಯ್ಕೆ ಮಾಡುವಂತಹ ಮಾರ್ಗದರ್ಶನಗಳು ಸಿಕ್ಕಾಗ ನಿರುದ್ಯೋಗ ದರ ಕಡಿಮೆ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಿಂದ ಕರ್ನಾಟಕ ಸರ್ಕಾರ ಇಂಥ ಯೋಜನೆಗಳನ್ನ ಕೈಗೊಂಡಿರುವಂಥದ್ದು, ಕರ್ನಾಟಕ ವೃತ್ತಿ ಯೋಜನೆ ಅನ್ನುವಂಥದ್ದು. ನೋಡಿ, ಕಾರ್ಮಿಕ ಜನಸಂಖ್ಯೆ ಪ್ರಮಾಣವನ್ನ ನೋಡೋದಾದ್ರೆ ನಾವು ಪ್ರತಿ 1000 ಜನದಲ್ಲಿ ಉದ್ಯೋಗ ಹೊಂದಿದವರ ಸಂಖ್ಯೆ ಅನ್ನುವಂಥದ್ದು ನೋಡ್ತಾ ಬರ್ತೇವೆ ನಾವು. ಕರ್ನಾಟಕದ WPR ನ ಪ್ರಮಾಣದಲ್ಲಿ 55.3% ಇರುವಂತದ್ದು, ಹಾಗೆ ಭಾರತದಲ್ಲಿ 52.6% ನಾವು ಕಾರ್ಮಿಕ ಜನಸಂಖ್ಯೆಯ ಪ್ರಮಾಣವನ್ನ ನೋಡ್ತಾ ಬರ್ತೇವೆ. ಇನ್ನು ನಂತರದಲ್ಲಿ ನಿರುದ್ಯೋಗ ದರ, ನಾನು ಆಗ್ಲೇ ನಿಮಗೆ ತಿಳಿಸಿದ್ದೆ, ಕರ್ನಾಟಕದಲ್ಲಿ ನಿರುದ್ಯೋಗ ದರ ಅನ್ನುವಂಥದ್ದು 2.4% ಭಾರತದಲ್ಲಿ 4.2% ನಿರುದ್ಯೋಗ ದರ ಇರುವಂಥದ್ದು. ಈ ಡಾಟಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2023 ಒಂದು ಉದ್ಯೋಗ ಮತ್ತು ನಿರುದ್ಯೋಗವನ್ನ ಸಮೀಕ್ಷೆ ಮಾಡುವವರು ಯಾರು ಅಂದರೆ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮದ ಅನುಷ್ಠಾನದ ಸಚಿವಾಲಯ ಏನಿದೆ, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಏನಿದೆ, ಅದು ಈ ಒಂದು ವರದಿಯನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಇದಿಷ್ಟು ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಕಾರ್ಮಿಕರಿಗೆ ಇರುವಂತಹ ಸಾಕಷ್ಟು ಯೋಜನೆಗಳು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.